ಸೆಪ್ಟೆಂಬರ್ 8, 2025 ಯಾದಗಿರಿ ಜಿಲ್ಲಾ ದಲಿತ ಸೇನೆಯ ವತಿಯಿಂದ ಇಂದು ಹುಣಸಗಿ ತಾಲೂಕಿನಲ್ಲಿ ನೂತನ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವು ಜಿಲ್ಲಾ ಅಧ್ಯಕ್ಷ ಅಶೋಕ್ ಹೊಸಮನಿ ಅವರ ನೇತೃತ್ವದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಘಟನೆಯ ತತ್ವ, ಸಿದ್ಧಾಂತಗಳ ಕುರಿತು ವಿವರಿಸಲಾಗಿದ್ದು, ನೂತನ ಪದಾಧಿಕಾರಿಗಳಿಗೆ ನೊಂದವರಿಗೆ ನೆರವಾಗುವುದು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸುವಂತೆ ಸಲಹೆ ನೀಡಲಾಯಿತು. ನೂತನ ಪದಾಧಿಕಾರಿಗಳ ಪಟ್ಟಿ: ನಿಂಗಣ್ಣ ಹೊಸಮನಿ, ತಾಲೂಕು ಅಧ್ಯಕ್ಷ; ಬೋಜಪ್ಪ ಚಲವಾದಿ, ಸಾಮಾಜಿಕ ಜಾಲತಾಣ ತಾಲೂಕು ಅಧ್ಯಕ್ಷ; ಮಾಳುತೀರ್ಥ, ತಾಲೂಕು ಪ್ರಧಾನ ಕಾರ್ಯದರ್ಶಿ; ರವಿ ರಾಂಪುರ, ತಾಲೂಕು ಅಧ್ಯಕ್ಷ; ವಿಜಯ್ ಕುಮಾರ್ ಹೊಸಮನಿ, ವಿದ್ಯಾರ್ಥಿ ಒಕ್ಕೂಟ ತಾಲೂಕು ಅಧ್ಯಕ್ಷ; ರಾಜ್ ಮಹಮ್ಮದ್, ಅಲ್ಪಸಂಖ್ಯಾತರ ಘಟಕ ತಾಲೂಕು ಅಧ್ಯಕ್ಷ; ಮಾನಪ್ಪ ಬಡಿಗೇರಿ, ಸಂಘಟನಾ ಕಾರ್ಯದರ್ಶಿ; ಮಂಜುನಾಥ್ ಹೊಸಮನಿ, ಸಂಘಟನಾ ಕಾರ್ಯದರ್ಶಿ. 3 ಸದಸ್ಯ ಸ್ಥಾನಗಳಿಗೆ ಮಕಾಶ್ ಆಲಿ, ಮಾನ್ಸೂನ್ ಶಾ ಹಾಗೂ ನಿಂಗಪ್ಪ ರಾಂಪುರ ಅವರನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಲಿಂಗ ಗುಡಿಮನಿ, ಜಿಲ್ಲಾ ಉಪಾಧ್ಯಕ್ಷ ಜುಮ್ಮಣ್ಣ, ಎಚ್ ಕಟ್ಟಿಮನಿ, ಸಂತೋಷ್ ದಲಿತ ಸೇನೆ ವಡಗೆರೆ, ತಾಲೂಕು ಅಧ್ಯಕ್ಷ ಅಯ್ಯಪ್ಪ ಗೊಂದನೂರು, ಶಹಾಪುರ ತಾಲೂಕು ಅಧ್ಯಕ್ಷ ಹುಸೇನ್ ದೊಡ್ಡಮನಿ ಹಾಗೂ ಸುರಪುರ ತಾಲೂಕು ಅಧ್ಯಕ್ಷ ಮಹದೇವ್ ಚಲುವಾದಿ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಹನುಮಂತ ದೊರೆ, ಹುಣಸಗಿ. ಮುಂದೆ ಉದ್ದೇಶ ಏನಣ್ಣ? ಬಂಧುಗಳೇ, ನಮ್ಮ ಹೆಸರು ಅಶೋಕ್ ಹೊಸಮನಿ, ದಲಿತ ಸೇನೆ ಯಾದಗಿರಿ ಜಿಲ್ಲಾಧ್ಯಕ್ಷರು. ಇವತ್ತು ಹುಣಸಗಿ ತಾಲೂಕಿನಲ್ಲಿ ದಲಿತ ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆ ಕರೆಯಲಾಯಿತು. ಈ ಸಭೆಯಲ್ಲಿ ಹಲವಾರು ಅಂಬೇಡ್ಕರ್ವಾದಿಗಳು ಹಾಗೂ ವಿಚಾರವಾದಿಗಳು ಮತ್ತು ಸ್ನೇಹಿತ ಬಳಗ ಎಲ್ಲರೂ ಸೇರಿ ಕೆಲವು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ನಮ್ಮ ಸಂಘಟನೆಯ ಸಿದ್ಧಾಂತ ಅನ್ಯಾಯ ಸೌಜನ್ಯದಿಂದ ದಲಿತ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಜಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ನಿರಂತರವಾಗಿ ಮತ್ತು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಅದೇ ನಿಟ್ಟಿನಲ್ಲಿ ಇವತ್ತು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಿದ್ದೇವೆ. ಮತ್ತು ಏನು ಸಂಘಟನೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಪದಾಧಿಕಾರಿಗಳು ಮುಂದಿನ ಜವಾಬ್ದಾರಿ ಸಾಮಾಜಿಕ ಅನ್ಯಾಯದ ವಿರುದ್ಧ ಮತ್ತು ಶೋಷಣೆಗೆ ಒಳಗಾದ ಯಾವುದೇ ಸಮುದಾಯ ಇರಲಿ, ಆ ಸಮುದಾಯಕ್ಕೆ ಮೊದಲು ಧ್ವನಿಯಾಗಿ ಕೆಲಸ ಮಾಡುವಂಥ ಏನು ಸಂಘಟನೆ ಒಂದು ನಿರ್ಧಾರ ಮತ್ತು ನಮ್ಮ ಸಂಘಟನೆ ಸಿದ್ಧಾಂತ ಆಗಿರ್ತದೆ. ಅದೇ ರೀತಿಯಾಗಿ ಸಾಮಾಜಿಕವಾಗಿ ಒಳಗಾಗಿರೋದು ಪ್ರತಿಯೊಂದು ಜಾತಿಯಲ್ಲಿ ಕೂಡ ಇದೆ. ನಾಟ್ ಓನ್ಲಿ ಏನು ದಲಿತರಂದುಗಳೇ ಏನು ಎಡ ಬಲ ಎರಡೇ ಸಮಾಜಕ್ಕಾಗಿಲ್ಲ, ಸರ್ವ ಸಮುದಾಯಗಳನ್ನು ಒಳಗೊಂಡು ಸರ್ವ ಸಮುದಾಯಕ್ಕೂ ಅನ್ಯಾಯ ಆದಾಗ ದಲಿತ ಸೇನೆ ಮೊಟ್ಟ ಮೊದಲ ಬಾರಿಗೆ ಧ್ವನಿ ಎತ್ತುವಂಥ ಕೆಲಸ ಈ ರಾಜ್ಯದಲ್ಲಿ ಮಾಡ್ಕೊಂಡು ಬಂದಿದ್ವಿ. ಅದೇ ನಿಟ್ಟಿನಲ್ಲಿ ಈ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲೂ ಕೂಡ ಮುಂದುವರಿಸ್ತಾ ಇದ್ವಿ ಅಂತೇಳಿ ಹೇಳ್ತಾ ಇದ್ದೀವಿ.